ಸಮ್ಮಿಶ್ರ ಸರ್ಕಾರದ ಪ್ರಧಾನಿ ಆಗ್ತಿರುವಂತ ಮೋದಿಗೆ ಮತ್ತೊಂದು ತಲೆಬಿಸಿ ತಲೆನೋವು ಶುರು ಆಗ್ತಾ ಇದೆ. ಅದೇನದು ತಲೆನೋವು? 3 ಪ್ರಮುಖ ಖಾತೆಗಳಿಗೆ ಬೇಡಿಕೆ ಇಟ್ಟಿದ್ದಾರೆ 12 ಸಂಸದರಿರುವಂತ ಜೆಡಿಯು. ಇದೊಂದು ದೊಡ್ಡ ತಲೆಬೇನೆ. ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ನಿರ್ಣಾಯಕ ಪಾತ್ರ ವಹಿಸುವ ಜೆಡಿಯುಗೆ 3 ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ರೈಲ್ವೆ ಖಾತೆ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾರೆ ಜೆಡಿಯುನವರು. ಜೊತೆಗೆ ಗ್ರಾಮೀಣಾಭಿವೃದ್ಧಿ, ಜಲಸಂಪನ್ಮೂಲ, ಬೃಹತ್ ಕೈಗಾರಿಕೆಗೂ ಕೂಡ ಡಿಮ್ಯಾಂಡ್ ಅನ್ನ ಇಡಲಾಗಿದೆ. ಪ್ರಬಲ ಖಾತೆಗಳು ಅಥವಾ ಮೇನ್ ಖಾತೆಗಳು ಅಂತ ನಾವು ಏನ್ ಕರಿತೀವೋ ಅದೇ ಇದ್ದಾರೆ. 3 ಪ್ರಬಲ ಖಾತೆಗಳು ಬೇಕೇ ಬೇಕು ಅಂತ ಜೆಡಿಯು ಹಠಕ್ಕೆ ಬಿದ್ದುಬಿಟ್ಟಿದೆ. ಈಗೇನ್ ಮಾಡ್ತಾರೆ? ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನ ಅಂತ ಕೊಡ್ತಾರೆ? ಎಲ್ರಿಗೂ ಖಾತೆ ಹಂಚಲೇಬೇಕು, ಆ ಅನಿವಾರ್ಯತೆ ಇದೆ. ಹಾಗಂತ ಬಿಜೆಪಿಯಲ್ಲಿ ಇರುವವರಿಗೆ ಮೋಸ ಮಾಡೋದಕ್ಕಾಗಲ್ಲ. ಹಾಗೊಂದು ವೇಳೆ ಸಮಾಧಾನ ಮಾಡಿದ್ರು ಕೂಡ ಅದು ಎಷ್ಟು ವರ್ಷಗಳ ಕಾಲ ಸಮಾಧಾನದಿಂದ ಇರುವಂತೆ ಮಾಡುತ್ತೆ, ಅದು ಪ್ರಶ್ನೆ. ಈ ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ್ ಪ್ರಭು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಭು, ಯಾವಾಗ ಈ ಕಿಚಡಿ ಸರ್ಕಾರ ರಚನೆ ಆಗುತ್ತೆ ಅನ್ನೋದು ಗೊತ್ತಾಯ್ತು, ಆಗ್ಲೇ ಎಲ್ಲರಲ್ಲೂ ಇದ್ದಂತ ಪ್ರಶ್ನೆ ಮೋದಿ ಹೇಗೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾರೆ ಅಂತ. ಬಿಕಾಸ್ ಈ 10 ವರ್ಷಗಳ ಕಾಲ ಅಧಿಕಾರ ವಹಿಸಿದ್ರು ಕೂಡ, ಅಧಿಕಾರದಲ್ಲಿ ಇದ್ರೂ ಕೂಡ ಅವರ ನಿರ್ಧಾರ ಅಥವಾ ಅಮಿತ್ ಶಾ ಅವರ ನಿರ್ಧಾರ ಅಂತಿಮವಾಗಿತ್ತು. ಬೇರೆ ಯಾರದ್ದು ತಾಳಕ್ಕೆ ಕುಣಿಬೇಕಾದಂತ ಅನಿವಾರ್ಯತೆ ಇರಲಿಲ್ಲ, ಅಥವಾ ಎಲ್ಲದಕ್ಕೂ ಓಕೆ ಓಕೆ ಅನ್ಬೇಕಾದಂತ ಅನಿವಾರ್ಯತೆ ಇರಲಿಲ್ಲ. ಕಿಂಗ್ ಮೇಕರ್ಸ್ಗಳು ಸ್ಟಾರ್ಟಿಂಗ್ ಅಲ್ಲೇ ಟ್ರಬಲ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗಬಹುದು, ಯಾವ ತರದ ಕಪಿಮುಷ್ಟಿಯ ಪರಿಸ್ಥಿತಿಯಲ್ಲಿ ಸದ್ಯ ಬಿಜೆಪಿ ಇದೆ ಅಂತ? ನಿಜಕ್ಕೂ ನೀತಿ, ನೀವು ಹೇಳಿದ ಹಾಗೆ ಬಿಜೆಪಿ ಒಂದು ರೀತಿ ಸಣ್ಣ ಪುಟ್ಟ ಪಕ್ಷಗಳ, ಪ್ರಾದೇಶಿಕ ಪಕ್ಷಗಳ ಕಪಿಮುಷ್ಟಿಲಿರಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಮೈತ್ರಿ ಧರ್ಮದ ಚಕ್ರ ವ್ಯೂಹದಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡುವಂಥ ಪರಿಸ್ಥಿತಿ ಖಂಡಿತವಾಗ್ಲೂ ಬರುತ್ತೆ. ಇದು ಆರಂಭಿಕವಾದಂಥ ಆಘಾತ ಅಂತ ಹೇಳ್ಬೋದು. ಈಗ ನಾವೇನು ಹೇಳ್ತಾ ಇದ್ದೀವಿ, ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಸೇರಿದಂತೆ ಈಗ ಏನು ಕಿಂಗ್ ಮೇಕರ್ಗಳಾಗಿದ್ದಾರೆ, ಅವರು ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನು, ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಈ ಬೇಡಿಕೆಗಳು, ಡಿಮ್ಯಾಂಡ್ಗಳು ಅನ್ನೋದಕ್ಕಿಂತ ಇದು ನರೇಂದ್ರ ಮೋದಿ ಅವರಿಗೆ ಒಂದು ಸವಾಲುಗಳು ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ ಅವರು ಅರಮನೆಯಲ್ಲಿಲ್ಲ, ಹಂಗಿನ ಅರಮನೆಯಲ್ಲಿದ್ದಾರೆ. ಹಾಗಾಗಿ ಆ 2 ಪಕ್ಷಗಳ ಮರ್ಜಿಲಿರಬೇಕಾದಂತಹ ಪರಿಸ್ಥಿತಿ ನರೇಂದ್ರ ಮೋದಿ ಅವರಿಗೆ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ನೀವು ಹೇಳಿದ ಹಾಗೆ ಎರಡು ಅವಧಿಯಲ್ಲಿ ಅವ್ರು ಹೇಳಿದ್ದೆ ನಾ ಮಾಟೆ ಶಾಸನಂ, ನಾನು ಹೇಳಿದ್ದೆ ಎಲ್ಲ ಆಗಬೇಕು ಅಂತ ಹೇಳಿ ಅಂದುಕೊಂಡು ಬರ್ತಾ ಇದ್ರು. ಎಲ್ಲದೂ ಕೂಡ ಅವರು ಅಂದುಕೊಂಡಂಗೆ ಆಗ್ತಾ ಇತ್ತು ದೇಶದಲ್ಲಿ ಎಲ್ಲ ಕಾನೂನುಗಳು, ಬದಲಾವಣೆಗಳು. ಬಟ್ ಈಗ ಪರಿಸ್ಥಿತಿ ಹಾಗಿಲ್ಲ. 2 ಪಕ್ಷಗಳು, ಅದರಲ್ಲೂ ಕೂಡ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಅವರ ಮಾತನ್ನ ಕೇಳಿನೇ ಅವರು ಒಂದು ಹೆಜ್ಜೆಯನ್ನ ಮುಂದೆ ಇಡಬೇಕು, ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉದಾಹರಣೆಗೆ ನಾವು ಹೇಳೋದಾದ್ರೆ 2022ರಲ್ಲಿ ಆರಂಭವಾದಂತಹ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಗ್ನಿಪಥ್ ಯೋಜನೆ ಏನಿದೆ, ಅದಕ್ಕೂ ಕೂಡ ಭಾರಿ ವಿರೋಧ ಮೊದಲು ಕೇಳಿ ಬಂದಿತ್ತು. ಬಿಹಾರ ಮತ್ತು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಕೂಡ ನಡೆದಿದ್ವು. ಟ್ರೈನ್ಗಳಿಗೆ ಬೆಂಕಿ ಹಚ್ಚಿದ್ರು, ಯುವಕರು ಕೂಡ ಬೀದಿಗೆ ಇಳಿದಿದ್ರು. ಬಟ್ ಈಗ 4 ವರ್ಷಗಳ ಅವಧಿಗೆ ಆ ಒಂದು ನಿರುದ್ಯೋಗಿ ಯುವಕರನ್ನ ಸೇನೆಗೆ ಸೇರಿಸಿಕೊಳ್ಳುವಂತಹ ಒಂದು ಯೋಜನೆ ಏನಿದೆ, ಅದನ್ನು ಕೂಡ ಕೈ ಬಿಡಬೇಕು ಅನ್ನುವಂಥ ಪಟ್ಟಣ ಈಗ ಬಿಹಾರದ ತ್ಯಾಗಿ ಏನಿದ್ದಾರೆ ಜೆಡಿಯು ನಾಯಕ, ಅವರು ಅಂದ್ರೆ ಪ್ರಸ್ತಾಪ ಮಾಡಿದ್ದಾರೆ. ಈಗ ಆ ಪಕ್ಷದ ನಾಯಕರು ಹೇಳ್ತಾರೆ, ಆ ಪಕ್ಷದ ಸಂಸದರು ಹೇಳ್ತಾರೆ ಅಂತ ಹೇಳಿದ್ರೆ ಆ ಪಕ್ಷದ ಮುಖ್ಯಸ್ಥರ ಅಭಿಪ್ರಾಯವನ್ನು ಕೂಡ ಅದೇ ಆಗಿರುತ್ತೆ. ಹಾಗಾಗಿ ಅಗ್ನಿಪಥ್ ಯೋಜನೆಯನ್ನು ಕೂಡ ಮರುಪರಿಶೀಲನೆ ಮಾಡಬೇಕು, ಪರಾಮರ್ಶೆ ಮಾಡಬೇಕು ಅನ್ನುವಂಥ ಒತ್ತಾಯ ಆರಂಭದಲ್ಲಿ ಈಗ ಕೇಳಿ ಬರ್ತಾ ಇದೆ. ಮತ್ತು LJP ಲೋಕ ಜನಶಕ್ತಿ ಪಾರ್ಟಿಯಿಂದಲೂ ಕೂಡ ಚಿರಾಗ್ ಪಾಸ್ವಾನ್ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈಗ ಉದಾಹರಣೆಗೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೋದ ಕಡೆಲ್ಲ ಪ್ರಚಾರ ಮಾಡ್ತಾ ಇದ್ರು, ಮುಸ್ಲಿಂ ಮೀಸಲಾತಿಯನ್ನ ಕಿತ್ಕೊಂಡ್ಬಿಡ್ತಾರೆ, ಹಿಂದುಳಿದವರು ಕೊಟ್ಟಂತಹ ಮೀಸಲಾತಿಯನ್ನ ಮುಸ್ಲಿಮರಿಗೆ ಹಂಚಿಬಿಡ್ತಾರೆ ಅಂತೇಳಿ ಎಲ್ಲ ಕಡೆಗಳಲ್ಲೂ ಕೂಡ ಅದನ್ನ ಪ್ರಚಾರಕ್ಕೆ ನರೇಂದ್ರ ಮೋದಿ ಬಳಸ್ಕೊಂಡಿದ್ರು. ಹಾಗೆ ಈಗ TDP ಬಹಳ ಸ್ಪಷ್ಟವಾಗಿ ಹೇಳಿದೆ, ಮುಸ್ಲಿಮರಿಗೆ ಸಿಗ್ತಾ ಇರುವಂತಹ ಮೀಸಲಾತಿ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ಈ ಮೂಲಕ ಕೂಡ ಪ್ರಧಾನಿ ಆಗುವಂತಹ ನರೇಂದ್ರ ಮೋದಿ ಅವರಿಗೆ ಇದು ಮತ್ತೊಂದು ಮುಖಭಂಗ ಅಂತ ಹೇಳ್ಬೋದು. ಹೀಗೆ ಏಕರೂಪ ನಾಗರಿಕ ಸಂಹಿತೆ ವಿಚಾರವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ಏನು 2 ಅವಧಿಗೆ ಆಯ್ಕೆಯಾಗಿದ್ರು, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ, ಈ ಎಲ್ಲ ಯೋಜನೆಗಳನ್ನ ಯಾವುದೇ ವಿರೋಧವಿಲ್ಲದೆ ಬಹುಮತ ಸಾಬೀತು ಮಾಡಿ, ಅಂದ್ರೆ ಯಾಕಂದ್ರೆ ಲೋಕಸಭೆಯಲ್ಲಿ ಅವರ ಒಂದು ಸದಸ್ಯರು ಜಾಸ್ತಿ ಇದ್ರು, ಹಾಗಾಗಿ ಏನೇ ಒಂದು ಮಸೂದೆಗಳು ಪಾಸ್ ಆಗಬೇಕಾದ್ರೂ, ಮಂಡನೆ ಆಗಬೇಕಾದ್ರೂ, ಅನುಷ್ಠಾನ ಆಗಬೇಕಾದ್ರೂ ಬಹಳ ಈಸಿಯಾಗಿ ಆಗ್ತಾ ಇತ್ತು. ಆದ್ರೆ ಈಗ ಅವರಿಗೆ ಸಂಖ್ಯಾಬಲದ ಕೊರತೆ ಇರೋದ್ರಿಂದಾಗಿ ಯಾವುದೇ ಕಾಯ್ದೆ ಕಾನೂನುಗಳಾಗಬೇಕಾದ್ರೂ ಕೂಡ
ಈಗ ಮಿತ್ರ ಪಕ್ಷಗಳ ಬೆಂಬಲವನ್ನ ಪಡೆದುಕೊಳ್ಳಬೇಕು, ಅವರ ಮರ್ಜಿಯಲ್ಲಿ ಇರಲೇಬೇಕು. ಹಾಗೆಯೇ ಏಕರೂಪ ನಾಗರಿಕ ಸಮಿತಿ ಆಯಿತು, ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು ದೇಶ ಒಂದು ಚುನಾವಣೆ ಅನ್ನುವಂತಹ ಒಂದು ವಿಚಾರ ಏನು ಪ್ರಸ್ತಾಪ ಮಾಡ್ಕೊಂಡು ಬರ್ತಾ ಇದ್ರು, ಅದನ್ನು ಕೂಡ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಈಗ ಏಕಚಕ್ರಾಧಿಪತ್ಯವಾಗಿ ಅಥವಾ ಏಕಮುಖವಾಗಿ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕೆಂದ್ರೆ ಪರಿಸ್ಥಿತಿ ಹಾಗಾಗಿದೆ. ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಕೂತ್ಕೊಂಡು ಮಾತಾಡಿ ಅಲ್ಲೇನೋ ಚರ್ಚೆ ಮಾಡಿ ಅದನ್ನೇ ಫೈನಲ್ ಕಾನೂನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಒಂದು ಚಂದ್ರಬಾಬು ನಾಯ್ಡು ಅಥವಾ ನಿತೀಶ್ ಕುಮಾರ್ ಅವರ ಸಲಹೆಗಳನ್ನ ಅನ್ನೋದಕ್ಕಿಂತ ಅವ್ರ ಮಾತನ್ನ ಕೇಳಲೇಬೇಕು. ಅವರು ಓಕೆ ಹೂ ಅಂದ ಮೇಲೆ ಇವರು ಗ್ರೀನ್ ಸಿಗ್ನಲ್ ಕೊಡಬೇಕು. ಅಂತಹ ಪರಿಸ್ಥಿತಿ ಈಗ ಸದ್ಯ ಬಿಜೆಪಿಗೆ ಈಗ ಬಿಜೆಪಿಗೆ ಎದುರಾಗಿದೆ. ಅಂದ್ರೆ ಗೆದ್ರೂ ಕೂಡ ಖುಷಿ ಇಲ್ಲ, ನೆಮ್ಮದಿ ಇಲ್ಲ, ಆ ಒಂದು ಗೆಲುವಿನಲ್ಲೂ ಕೂಡ ಕಹಿ ಅನ್ನುವಂತ ವಾತಾವರಣ ಬಿಜೆಪಿಯಲ್ಲಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಈಗ ಕ್ಯಾಬಿನೆಟ್ ಸಂಬಂಧಪಟ್ಟಂಗೆ ಇರುವಂತಹ ಸ್ಥಾನಗಳು ಬರೀ 29. ಈಗ ಕೇಂದ್ರ ಮಂತ್ರಿಮಂಡಲ 29 ಸ್ಥಾನಗಳನ್ನ ಒಳಗೊಂಡಿದೆ. ಹಾಗಾಗಿ ಬಿಜೆಪಿಗೆ ಎಷ್ಟು ಸ್ಥಾನಗಳು ಸಿಗ್ತವೆ ಮತ್ತು ಮಿತ್ರ ಪಕ್ಷಗಳಿಗೆ ಎಷ್ಟನ್ನ ಹಂಚಿಕೆ ಮಾಡ್ತಾರೆ ಅಂತ ಹೇಳಿ ಈಗ ಒಂದು ಸೂತ್ರವನ್ನ ಕಂಡುಕೊಂಡಿದ್ದಾರೆ. 15 + 14 29. 15 ತಮ್ಮ ಬಿಜೆಪಿ ಸಂಸದರಿಗೆ ಹಂಚಿದ್ರೆ 14 ಇನ್ನುಳಿದಂತಹ ಟಿಡಿಪಿ, ಜೆಡಿಯು, ಎಲ್ಜೆಪಿ, ಜೆಡಿಎಸ್, ಹೀಗೆ ಅಪನಾದಳ ಆಗಿರ್ಬೋದು ಮತ್ತೆ ಪವನ್ ಕಲ್ಯಾಣ್ ಅವರ ಪಕ್ಷ ಆಗಿರ್ಬೋದು ಹಂಚಿಕೆ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಬಟ್ ಇನ್ನೂ ಕೂಡ ಅದು ಕನ್ಫರ್ಮ್ ಆಗಿಲ್ಲ. ಬಟ್ ಈಗ ಜೆಡಿಯು ಕೂಡ 3 ಕೇಂದ್ರ ಖಾತೆಗಳಿಗೆ ಮತ್ತು 2 ರಾಜ್ಯ ಖಾತೆಗಳಿಗೆ ಅವರು ಕಣ್ಣನ್ನು ಇಟ್ಟಿದ್ದಾರೆ. ಅದರಲ್ಲೂ ರೈಲ್ವೆ ಖಾತೆಯನ್ನು ಕೊಡಬೇಕು ಅಂತೇಳಿ ಪ್ರಬಲ ಖಾತೆಗಳ ಮೇಲೆ ಈಗ ನಿತೀಶ್ ಕುಮಾರ್ ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಈಗ ತಮ್ಮ ಪಕ್ಷದ ಸಂಸದರಿಗೆ ಕೊಡ್ಲಿಕ್ಕೆ ಇಲ್ಲಿ ಸ್ಥಾನಗಳಿಲ್ಲ. ಹಾಗಾಗಿನೇ ತಮ್ಮ ಸಂಸದರಿಗೂ ಕೂಡ ಕೆಲವೊಂದಿಷ್ಟು ತ್ಯಾಗಗಳನ್ನ ಮಾಡಲೇಬೇಕು ಅಂತೇಳಿ ಆಲ್ರೆಡಿ ನಿನ್ನೆಯ ಸಭೆಯಲ್ಲಿ ನೀತಿ ಪಾಠವನ್ನ ಮಾಡಿದ್ದಾರೆ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಹಾಗಾಗಿ ಈಗ ಪ್ರಧಾನಿ ಆಗುವಂತಹ ನರೇಂದ್ರ ಮೋದಿ ಅವರಿಗೆ ಬೆಟ್ಟದಷ್ಟು ಸವಾಲುಗಳು ಎದುರಾಗ್ತಾ ಇದೆ. ಅವರು ಸಾಗುವಂತಹ ಹಾದಿ ಇದೆಯಲ್ವಾ, ಅದು ಹೂವಿನ ಹಾಸಿಗೆಯಲ್ಲ, ಕಲ್ಲು ಮುಳ್ಳಿನ ಹಾದಿ. ಏನೇ ಮಾಡಬೇಕಂದ್ರೂ ಏಕಚಕ್ರಾಧಿಪತ್ಯವಾಗಿ ನಿರ್ಧಾರ